ನಮಸ್ಕಾರ ಗೆಳೆಯರೇ. ಜಪಾನ್ ಮತ್ತು ಜರ್ಮನಿ ಅಂತಹ ಬೃಹತ್ ದೇಶಗಳನ್ನು ಹಿಂದಿಕ್ಕಿ ನಾವು ಪ್ರಪಂಚದ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗುವ ಸನಿಹದಲ್ಲಿದ್ದೆವು. ಆದರೆ ಈಗ ಕೇವಲ ಒಂದೇ ರಾತ್ರಿಯಲ್ಲಿ ಎಲ್ಲವೂ ಬದಲಾಗಿ ಹೋಗಿದೆ. ಭಾರತ ಈಗ ಮೂರನೇ ಸ್ಥಾನದಿಂದ 6ನೇ ಸ್ಥಾನಕ್ಕೆ ಮುಗ್ಗರಿಸಿದೆ. ಹೌದು, ನಾವು ಸೋಲಿಸಿದ ಬ್ರಿಟನ್ ಮತ್ತು ಜಪಾನ್ ಮತ್ತೆ ನಮ್ಮನ್ನ ಮೀರಿಸಿ ಮುಂದೆ ಹೋಗಿವೆ. ಹಾಗಾದ್ರೆ ಏನಿದು ಕರಾಳ ಸತ್ಯ? ಒಂದೇ ರಾತ್ರಿಯಲ್ಲಿ ಭಾರತಿಗೆ ಏನಾಯ್ತು? ಗೆಳೆಯರೇ, ನೀವು ಕೇಳ್ತಾ ಇರುವುದು ಅಕ್ಷರಶಃ ಸತ್ಯ. ಆದರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಇದೆ. ಬ್ರಿಟನ್ ಮತ್ತು ಜಪಾನ್ ದೇಶಗಳ ಆರ್ಥಿಕ ಬೆಳವಣಿಗೆ 1%ಗಿಂತಲೂ ಕಡಿಮೆ ಇದೆ. ಆದರೆ ನಮ್ಮ ಭಾರತದ ಆರ್ಥಿಕತೆಯು 6.5%ರಷ್ಟು ದೈತ್ಯ ವೇಗದಲ್ಲಿ ಬೆಳೆಯುತ್ತಿದೆ. ಹೀಗಿದ್ರೂ ಅವರು ನಮ್ಮನ್ನ ಹೇಗೆ ಹಿಂದಿಕ್ಕುವುದಕ್ಕೆ ಸಾಧ್ಯ? ಹಾಗೇನೆ ಇಲ್ಲಿ ಕೆಲವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಜಗತ್ತಿನಲ್ಲಿ ನಡೆಯುತ್ತಿರುವ ಯುದ್ಧಗಳು ಕಾರಣ. ಇನ್ನು ಕೆಲವರು ಆಪರೇಷನ್ ಸಿಂಧೂರ್ನಂತಹ ಘಟನೆಗಳನ್ನ ದೂರ್ತಾರೆ. ಆದರೆ ಗೆಳೆಯರೇ, ಇದಕ್ಕೆ ಅಸಲಿ ಕಾರಣವೇ ಬೇರೆಯಾಗಿದೆ. ಹಾಗೂ ಆ ಕಟು ಸತ್ಯವನ್ನು ನಾನು ಇವತ್ತು ನಿಮಗೆ ಅತ್ಯಂತ ಸರಳವಾಗಿ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಇಲ್ಲಿ ಕೇವಲ ಸಮಸ್ಯೆಯನ್ನಷ್ಟೇ ಅಲ್ಲ, ಭಾರತ ಮುಂದೇನು ಮಾಡಬೇಕು ಅನ್ನೋ ಪರಿಹಾರವನ್ನು ಕೂಡ ನಾವು ಚರ್ಚೆ ಮಾಡೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸೊ ಗೆಳೆಯರೇ, ಮೊದಲನೇದಾಗಿ ಕುಸಿತಕ್ಕೆ ಯುದ್ಧವಾಗಲಿ ಬೇರೆ ದೇಶಗಳ ಪಿತೂರಿ ಆಗಲಿ ಕಾರಣವಲ್ಲ. ಇದಕ್ಕೆ ಮೂಲ ಕಾರಣ ಸರಿಯಾದ ಸಮಯದಲ್ಲಿ ಆರ್ಥಿಕ ಸುಧಾರಣೆಗಳನ್ನು ತರದಿರುವುದು. ಗೆಳೆಯರು, ಒಮ್ಮೆ ನೀವು ನೆನಪಿಸಿಕೊಳ್ಳಿ, 7-8 ವರ್ಷಗಳ ಹಿಂದೆ GST ಮತ್ತು ನೋಟು ಡಿಮಾನಿಟೈಸೇಷನ್ ಅಂತಹ ದೊಡ್ಡ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಂಡಿತ್ತು. ಆದರೆ ಇಲ್ಲಿ ಕರೋನಾ ಮಹಾಮಾರಿಯ ನಂತರ ನಮ್ಮ ಆರ್ಥಿಕತೆಗೆ ಬೂಸ್ಟ್ ಕೊಡುವುದಕ್ಕಾಗಿ ಅಂತಹದೇ ಯಾವುದೇ ದೊಡ್ಡ ನಿರ್ಧಾರಗಳು ಆಗಿಲ್ಲ. ಸೊ ಇದರ ಪರಿಣಾಮ ಏನಾಗಿದೆ ಗೊತ್ತಾ? ನಮ್ಮ ಇಂಪೋರ್ಟ್ ಬಿಲ್ ಮಿತಿ ಮೀರಿದೆ. ಅಂದರೆ ನಾವು ಬೇರೆ ದೇಶಗಳಿಂದ ಖರೀದಿಸುವ ಸರಕುಗಳ ಪ್ರಮಾಣ ವಿಪರೀತವಾಗಿ ಹೆಚ್ಚಾಗಿದೆ. ಹೌದು, ನಮ್ಮ ಎಕ್ಸ್ಪೋರ್ಟ್ ಹೆಚ್ಚಾಗಿದೆ ಅನ್ನೋದು ಹೆಮ್ಮೆಯ ವಿಷಯ. ಆದರೆ ನಾವು ಆಮದು ಮಾಡಿಕೊಳ್ಳುವುದರ ಮೇಲೆ ಯಾವುದೇ ಕಡಿವಾಣವನ್ನು ಹಾಕಿಲ್ಲ. ಸೊ ಈ ಆಮದು ಹೆಚ್ಚಳದಿಂದ ಏನಾಯಿತು? ಚಾಲ್ತಿ ಖಾತೆ ಅಂದರೆ ಕರೆಂಟ್ ಅಕೌಂಟ್ ಡಿಫಿಸಿಟ್ ಭಯಂಕರವಾಗಿ ಹೆಚ್ಚಾಯಿತು. ಸೊ ಇದರಿಂದ ನಮ್ಮ ರೂಪಾಯಿ ಮೌಲ್ಯ ಕೂಡ ಪಾತಾಳಕ್ಕೆ ಕುಸಿಯುತ್ತಿದೆ. ಹಾಗೆ ನೀವು ಒಂದು ಆಘಾತಕಾರಿ ಅಂಕಿಅಂಶವನ್ನು ಕೇಳಿ. 2025ರಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಕೇವಲ 4ರಿಂದ 4.5 ರೂಪಾಯಿಗಳಷ್ಟು ಕುಸಿದಿತ್ತು. ಅದನ್ನೇ ನಾವು ದೊಡ್ಡ ಕುಸಿತ, ಆರ್ಥಿಕತೆಗೆ ಪೆಟ್ಟು ಅಂತ ಅಂದುಕೊಂಡಿದ್ದೆವು. ಆದರೆ ಈ 2026ರ ಕೇವಲ 4 ತಿಂಗಳಲ್ಲಿ 88ರಲ್ಲಿದ್ದ ರೂಪಾಯಿ ಈಗ ಬರೋಬ್ಬರಿ 95ಕ್ಕೆ ಬಂದು ತಲುಪಿದೆ. ತಜ್ಞರ ಪ್ರಕಾರ ಈ ವರ್ಷದ ಅಂತ್ಯದ ವೇಳೆಗೆ ಇದು 100 ದಾಟಿದರೂ ಆಶ್ಚರ್ಯವಿಲ್ಲ. ಹಾಗೇನೆ ಗೆಳೆಯರೇ, ಇಲ್ಲೇ ನೋಡಿ ಈ ಲೆಕ್ಕಾಚಾರದ ದೊಡ್ಡ ಎಡವಟ್ಟಾಗಿರೋದು. ಭಾರತದ GDPಯನ್ನು ಜಾಗತಿಕ ಮಟ್ಟದಲ್ಲಿ ಡಾಲರ್ಗಳಲ್ಲಿ ಲೆಕ್ಕ ಹಾಕಲಾಗ್ತದೆ. ಹಾಗೂ ಈ ಹಿಂದೆ ಡಾಲರ್ ಎದುರು ರೂಪಾಯಿ 80-85 ಇದ್ದಾಗ ನಮ್ಮ GDP $4.2 ಟ್ರಿಲಿಯನ್ ಇತ್ತು. ಆದರೆ ಈಗ ರೂಪಾಯಿ ಮೌಲ್ಯ 95ಕ್ಕೆ ಕುಸಿದಿರುವುದರಿಂದ ಅದೇ GDPಯನ್ನು ಡಾಲರ್ಗೆ ಪರಿವರ್ತಿಸಿದಾಗ ಅದು $4.1 ಟ್ರಿಲಿಯನ್ ಇಳಿಕೆ ಆಗಿದೆ. ಅಂದರೆ ಭಾರತದ ಆರ್ಥಿಕತೆ ನೈಜವಾಗಿ ಕುಸಿದಿಲ್ಲ, ಅದು 6.5% ವೇಗದಲ್ಲಿ ಬೆಳೀತಾ ಇದೆ. ಆದರೆ ಇಲ್ಲಿ ಕುಸಿಯುತ್ತಿರುವ ನಮ್ಮ ರೂಪಾಯಿ ಆ ಬೆಳವಣಿಗೆಯ ವೇಗವನ್ನು ನುಂಗಿ ಹಾಕ್ತಾ ಇದೆ. ಗೆಳೆಯರಿ, ಪರಿಸ್ಥಿತಿ ಎಷ್ಟು ಭೀಕರವಾಗಿದೆ ಅಂದರೆ IMF ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಈಗಾಗಲೇ ಒಂದು ಎಚ್ಚರಿಕೆಯನ್ನು ನೀಡಿದೆ. ಭಾರತ ಇದೇ ರೀತಿ ಮುಂದುವರೆದರೆ 2028ರಲ್ಲಿ ಮೂರನೇ ಅತಿ ದೊಡ್ಡ ಆರ್ಥಿಕತೆಯಾಗುವ ನಮ್ಮ ಕನಸು 2032ಕ್ಕೆ ಮುಂದೂಡಲ್ಪಡುತ್ತದೆ ಅಂತ ಹೇಳಿದೆ. ಗೆಳೆಯರೇ, ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ 1990ರ ದಶಕದಲ್ಲಿ ಜಪಾನ್ ಕೂಡ ಇದೇ ದೊಡ್ಡ ತಪ್ಪನ್ನ ಮಾಡಿತ್ತು. ತನ್ನ ದೇಶದ ಆರ್ಥಿಕತೆಯ ಭವಿಷ್ಯವನ್ನ ಕೇವಲ ಕೆಲವು ಸರ್ಕಾರಿ ಅಧಿಕಾರಿಗಳ ಕೈಗೊಪ್ಪಿಸಿ ನೈಜ ಆರ್ಥಿಕ ತಜ್ಞರ ಸಲಹೆಯನ್ನ ನಿರ್ಲಕ್ಷಿಸಿತು. ಸೊ ಇದರ ಪರಿಣಾಮ 1990ರಿಂದ 2000ರವರೆಗೆ ಜಪಾನ್ ತನ್ನ ಲಾಸ್ಟ್ ಡಿಕೇಡ್ ಅನ್ನ ಅನುಭವಿಸಿತು. ಹಾಗೂ ಇಲ್ಲಿ ಚೀನಾ ಅವರನ್ನ ಮೀರಿಸಿ ಬಹಳ ಮುಂದೆ ಹೋಯಿತು. ಹಾಗೂ ಈ ಜಪಾನ್ ಇವತ್ತಿಗೂ ಆ ಹೊಡೆತದಿಂದ ಸಂಪೂರ್ಣವಾಗಿ ಚೇತರಿಸಿಕೊಂಡಿಲ್ಲ. ಗೆಳೆಯರೆ, ನಮ್ಮ ಪಾಲಿಗೆ 2020ರಿಂದ 2030ರವರೆಗಿನ ಈ ದಶಕ ಅತ್ಯಂತ ನಿರ್ಣಾಯಕ. ಹಾಗೂ ಇದು ಭಾರತದ ಪಾಲಿಗೆ ಲಾಸ್ಟ್ ಡಿಕೇಡ್ ಆಗುವುದಕ್ಕೆ ನಾವು ಬಿಡಬಾರ್ದು. ಹಾಗಾದರೆ ಇದಕ್ಕೆ ಪರಿಹಾರವೇನು? ಗೆಳೆಯರೆ, ಇನ್ನೂ ದಾರಿ ಮುಚ್ಚಿ ಹೋಗಿಲ್ಲ. ಇದಕ್ಕೆ ಕೆಲವು ಪರಿಹಾರಗಳಿವೆ. ಮೊದಲನೇದಾಗಿ ಐತಿಹಾಸಿಕ ಆರ್ಥಿಕ ಸುಧಾರಣೆಗಳು. ನಾವು ಇಂಪೋರ್ಟನ್ನು ಕಡಿಮೆ ಮಾಡಿ ರೂಪಾಯಿ ಮೌಲ್ಯದ ಕುಸಿತವನ್ನು ತಕ್ಷಣವೇ ತಡೆಯಬೇಕು. ಎರಡನೆಯದಾಗಿ GDP ವೇಗ. ಗೆಳೆಯರೆ, ಈಗಿರುವ 6.5% GDP ಬೆಳವಣಿಗೆಯನ್ನು 8%ರಿಂದ 10%ಗೆ ಕೊಂಡೊಯ್ಯುವುದಕ್ಕಾಗಿ ದಿಟ್ಟ ಹೆಜ್ಜೆಗಳನ್ನಿಡಬೇಕು. ಮೂರನೇದಾಗಿ ತಜ್ಞರ ಮಾರ್ಗದರ್ಶನ. ಗೆಳೆಯರೆ, ಕೇವಲ ದೆಹಲಿಯಲ್ಲಿ ಕೂತಿರುವ ಅಧಿಕಾರಿಗಳಿಂದ ಇದು ಸಾಧ್ಯವಿಲ್ಲ. ಪ್ರಪಂಚದ ಶ್ರೇಷ್ಠ ಆರ್ಥಿಕ ತಜ್ಞರನ್ನು ಕರೆತಂದು ಅವರ ಸಲಹೆಯಂತೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕು.
ಗೆಳೆಯರೆ, ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ಕೇವಲ 20-25 ವರ್ಷಗಳ ಹಿಂದೆ ಭಾರತ ಪ್ರಪಂಚದ ಟಾಪ್ 20 ಆರ್ಥಿಕತೆಗಳ ಪಟ್ಟಿಯಲ್ಲಿ ಕೂಡ ಇರಲಿಲ್ಲ. ಆಗ ದಕ್ಷಿಣ ಆಫ್ರಿಕಾದಂತಹ ದೇಶಗಳು ಟಾಪ್ 6-7ರಲ್ಲಿದ್ದವು. ಹಾಗೂ ಈ ಆರ್ಥಿಕತೆಯನ್ನ ಗಂಭೀರವಾಗಿ ಪರಿಗಣಿಸದಿದ್ರೆ ಏನಾಗ್ತದೆ ಅನ್ನೋದಕ್ಕೆ ಆ ದೇಶಗಳು ಇವತ್ತಿಗೆ ಜೀವಂತ ಉದಾಹರಣೆ. ಸೊ ಅದಕ್ಕಾಗಿ ನಮ್ಮ ಪ್ರೀತಿಯ ಭಾರತಕ್ಕೂ ಆ ದುರ್ಗತಿ ಬರಬಾರದು. ಕಬ್ಬಿಣ ಬಿಸಿಯಾಗಿದೆ, ಈಗಲೇ ಸುತ್ತಿಗೇಟು ಬೀಳಲೇಬೇಕು. ಗೆಳೆಯರೆ, ಈ ಯುದ್ಧ ಸಂಧಾನ ಅನ್ನೋ ಸುಳ್ಳು ನೆಪಗಳನ್ನ ಬಿಟ್ಟು ನಮ್ಮೊಳಗಿನ ಲೋಪಗಳನ್ನ ಸರಿಪಡಿಸಿಕೊಳ್ಳುವ ಸಮಯ ಬಂದಿದೆ. ಜಪಾನ್ ಮತ್ತು ಜರ್ಮನಿ ಹತ್ತಿರ ಇರುವ ಅಪಾರ ಹಣದ ಬಲವನ್ನ ನಾವು ಎದುರಿಸಬೇಕಾದ್ರೆ 2026 ಮುಗಿಯೋದ್ರೊಳಗೆ ನಮ್ಮ ಸರ್ಕಾರ ಒಂದೆರಡು ಕ್ರಾಂತಿಕಾರಿ ಆರ್ಥಿಕ ಬದಲಾವಣೆಗಳನ್ನ ತರಲೇಬೇಕು. ಇಲ್ದಿದ್ರೆ ವಿಶ್ವಗುರು ಆಗುವ ನಮ್ಮ ಕನಸು ಕೇವಲ ನನಸಾಗಿಯೇ ಉಳಿಯುತ್ತದೆ. ಸೊ ಗೆಳೆಯರೆ, ನಮ್ಮ ದೇಶದ ಭವಿಷ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸರ್ಕಾರ ಯಾವ ರೀತಿ ಬದಲಾವಣೆಗಳನ್ನ ತರಬೇಕು ಅನ್ನೋದನ್ನ ನೀವು ಭಾವಿಸುತ್ತೀರಿ? ಕಮೆಂಟ್ ಮಾಡಿ ಖಂಡಿತ ನಮಗೆ ತಿಳಿಸಿ. ಹಾಗೇನೆ ಪ್ರತಿಯೊಬ್ಬ ಭಾರತೀಯನಿಗೂ ನಮ್ಮ ಆರ್ಥಿಕತೆಯ ಈ ವಾಸ್ತವ ಅರ್ಥವಾಗಬೇಕು. ಹಾಗಾಗಿ ವಿಡಿಯೋವನ್ನ ತಪ್ಪದೆ ಶೇರ್ ಮಾಡಿ.